ಮೂರ್ತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇಂಡಿಯಾ ಸೀರೀಸ್ನ ಮತ್ತೊಂದು ಸಂಚಿಕೆಗೆ ಇವತ್ತು ನಾವು ವಿದುರಾಶ್ವತಕ್ಕೆ ಹೋಗ್ತಾ ಇದ್ದೀವಿ. ವಿದುರಾಶ್ವತದ ಒಂದು ಹಿಸ್ಟ್ರಿ, ಆ ಟೆಂಪಲ್ ಎಲ್ಲದರ ವಿವರನ ನಾನು ಈಗಾಗಲೇ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಎಲ್ಲ ವಿವರಗಳು, ಈ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು, ಎಲ್ಲ ಪ್ರತಿಯೊಂದು ವಿವರನ ನಾನು ಅಲ್ಲಿ ಶೇರ್ ಮಾಡಿದ್ದೀನಿ. ಪ್ರಸಿದ್ಧ ನಾಗಪ್ರತಿಷ್ಠಾ ಕ್ಷೇತ್ರವಾದ ವಿದುರಾಶ್ವತದಲ್ಲಿ ಪ್ರತಿ ವರ್ಷ ಯುಗಾದಿಯ ನಂತರ ನಡೆಯುವಂಥ ಬ್ರಹ್ಮರಥೋತ್ಸವದ ಕೆಲವು ಸನ್ನಿವೇಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣಂತೆ. ಇದು 2025ರಲ್ಲಿ ನಡೆದಂಥ ರಥೋತ್ಸವಕ್ಕೂ ಮುಂಚೆ ಉತ್ಸವ ವಿಗ್ರಹದ ಪೂಜೆಯ ಒಂದು ಕಿರುನೋಟ ಅಷ್ಟೇ. ನಿಮ್ಗೆ ಯಾರಿಗಾದರೂ ಈ ಉತ್ಸವ ಮತ್ತು ರಥೋತ್ಸವ ನೋಡೋ ಇಚ್ಛೆ ಇದ್ದರೆ ಈ ವರ್ಷ 2026ನ ಯುಗಾದಿಯ ನಂತರ ಹೋಗಿ ನೀವಲ್ಲಿ ವೀಕ್ಷಿಸ್ಬೋದು. ಹಾಗೆ ಅಲ್ಲಿ ಸಣ್ಣದಂಥ ಒಂದು ಜಾತ್ರೆ ಸಹ ನಡೆಯುತ್ತೆ. ಆ ಜಾತ್ರೆಯನ್ನು ಸಹ ನೀವು ಎಂಜಾಯ್ ಮಾಡ್ಬೋದು. ದೇವರ ದರ್ಶನವನ್ನು ಪಡೀತಾ ಹಾಗೆ ಜಾತ್ರೆಯ, ಅದು ಹಳ್ಳಿಯ ಒಂದು ಜಾತ್ರೆಯ ಒಂದು ಸೊಗಡನ್ನು ಸಹ ನೀವು ಎಂಜಾಯ್ ಮಾಡ್ಬೋದು. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅದೆಲ್ಲ ನೋಡಬೇಕಂದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.